ಈ ವಿಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲ, ಯಾಕಂದರೆ ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್ ಆಗಿರೋದ್ರಿಂದ ಇದರಲ್ಲಿ ಕಂಟೆಂಟ್ ಕೊಡ್ತಾ ಇಲ್ಲ. ನಾನು ಪರಿಚಯ ಮಾಡ್ತಾ ಇದ್ದೀನಿ. ಸಿಂಪಲ್ ಹುಡುಗ ನಾನು. ಬಟ್ ನಂಗೆ ಏನಾದರೂ ಬೇಕು ಅನ್ಸಿದ್ರೆ ಬೇಕೇ ಬೇಕದು. ಆ ಥರದಲ್ಲೆಲ್ಲ ನಾನು ಕಾಂಪ್ರಮೈಸೇ ಆಗಲ್ಲ. ಇಷ್ಟೊಂದು ಸೆಟಪ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಹೆಲ್ಮೆಟಿಂದ ಹಿಡಿದು ಹೆಲ್ಮೆಟ್ ಮೌಂಟಿಂದ ಕ್ಯಾಮ್ರಾದಿಂದ ಗ್ಲೌಸಿಂದ ಗಾಡಿ, ಪ್ರತಿಯೊಂದಕ್ಕೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ 1 ಕೋಟಿ ರೂಪಾಯಿ ಆಗ್ಬಿಡುತ್ತಾ? ಹೂ ಕಣಪ್ಪ, ಕೋಟಿ ರೂಪಾಯಿ ಅಂತ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹೂ ಕಣಪ್ಪ, ಲೆಕ್ಕ ಹಾಕಿದೀನಿ, ಕೋಟಿ ರೂಪಾಯಿ. ಆಯ್ತು ನಡಿ. ಮಿಡಲ್ ಕ್ಲಾಸ್ ಹುಡುಗನೇ, ತುಂಬ ದುಡ್ಡಿದೆ ಅಂತೇನಿಲ್ಲ. ಸ್ಯಾಲ್ರಿ ಪರ್ಸನ್, ತುಂಬ ಏನು ಸ್ಯಾಲ್ರಿ ಬರಲ್ಲ. ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಿದ್ದೀನಿ. ಯಾವುದಕ್ಕೂ ಏನು ತೊಂದರೆ ಇಲ್ಲ. ಇಷ್ಟು ಸಿಂಪಲ್ಲೆ. ನಮ್ಮ ಏರಿಯಾದಲ್ಲಿ ಏನೋ ಫಂಕ್ಷನ್ ಇದೆ, ಯಾವತ್ತಿಂದ ಅಂತ ಗೊತ್ತಿಲ್ಲ. ಇದೇ ನಮ್ಮ ಏರಿಯಾ ಟೆಂಪಲ್ಲು. ಈ ಥರ ಸ್ಲೋವಾಗಿ ಏನಾದರೂ ಹೋಗ್ಬಿಟ್ರೆ ನನ್ನ ಗಾಡಿ ಹಾಗೆ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾನ್ ಬಡ್ಕೊಂತು ಅಂದರೆ ಕೈ ಕಾಲೆಲ್ಲ ಬಿಸಿ ಆಗ್ತವೆ. ಇದೇ ನಮ್ಮ ಏರಿಯಾ ಬಾರು. ನಾನು ಮಂತ್ಲಿ ಒಂದ್ಸರಿ ವಿಸಿಟ್ ಮಾಡ್ತೀನಿ. ಎಣ್ಣೆ ಅವಾಗ ಸ್ವಲ್ಪ ಲೈಟ್ ಇಲ್ಲ ಸರ್, ಲೈಟ್ ಇಲ್ಲ ಸರ್. ಮೋಟೋ ವ್ಲಾಗಿಂಗಲ್ಲಿ ಏನಾದರೂ ಡಿಫ್ರೆಂಟ್ ಕಂಟೆಂಟ್ ಕೊಡೋಣ ಅಂತ ತುಂಬಾ ರಿಸರ್ಚ್ ಮಾಡಿದೆ. ಬಟ್ ಯಾವುದು ನನಗೆ ಸೂಟ್ ಆಗೋ ಥರ ಇರಲಿಲ್ಲ. ಎಲ್ಲ ಈಸಿ ಆಗಬೇಕು, ಯಾವುದು ಕಷ್ಟ ಆಗಬೇಕು. ಕಷ್ಟ ಆಗೋದೆಲ್ಲ ನಾವು ಟ್ರೈ ಮಾಡೋದು ಸ್ವಲ್ಪ ಕಷ್ಟನೇ. इतने तेजस्वी लोग हैं हमारे पास. ಈ ಗಾಡಿ ನೋಡ್ಸೋಕೆ ಏನು ಒಂಥರ ಖುಷಿನೇ. ಈ ಗಾಡಿ ತಗೊಂಡಾಗಿಂದ ಇದ್ರ ಮೇಲೆ ರಿಗ್ರೆಟ್ ಏನಿಲ್ಲ. ಬಟ್ ಇದು ನನ್ನ ಹತ್ರ ಇರೋದಕ್ಕಿಂತ ನಮ್ಮನೆ ಪಾರ್ಕಿಂಗಲ್ಲಿ ಇರೋದಕ್ಕಿಂತ ಜಾಸ್ತಿ ಸರ್ವಿಸ್ ಸ್ಟೇಷನಲ್ಲೇ ಇತ್ತು. ಯಾಕಂದರೆ ಇದು ಗಾಡಿ ತಗೊಂತಾನೆ ಆಲ್ಮೋಸ್ಟ್ ಇದ್ರದ್ದು ಕ್ಲಚ್ದು ಏನೋ ಪ್ರಾಬ್ಲಮ್ ಇತ್ತು. ಕ್ಲಚ್ ಪ್ಲೇಟಲ್ಲಿ ಗಾಡಿ ಪಿಕಪ್ ಸಾಕಾಗ್ತಿರ್ಲಿಲ್ಲ. ನಾನು ಯಾವುದೇ ಗಾಡಿ ತಗೊಂಡು ನನಗೆ ಪಿಕಪ್ಪೇ ಸಾಕಾಗಲ್ಲ. ನನಗೆ 200cc ಸೆಗ್ಮೆಂಟೇ ಅಲ್ಲ ಅನಿಸುತ್ತೆ. ಶೋರೂಮಲ್ಲಿ ಬಿಟ್ಟಿದ್ದೆ. ಆಮೇಲೆ ಅವರಲ್ಲಿ ನಿಲ್ಲಿಸಿ ಬ್ಯಾಟ್ರಿನೇ ಹೋಗಿದ್ದಿದ್ರದ್ದು. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿಸ್ದೆ, ಪ್ರತಿಯೊಂದು ಐಟಮ್ ಚೇಂಜ್ ಮಾಡಿಸ್ದೆ. ಇವಾಗ ಗಾಡಿ ಮಾತ್ರ ಬಾಂಬಾಗಿದೆ, ಕರೆಕ್ಟಾಗಿದೆ. ಏನು ಮಾಡೋದು, ನಾವು ಫಸ್ಟ್ ಹ್ಯಾಂಡ್ ಅಂತ ತಗೊಳಕ್ಕಿರೋದು ಈ ಗಾಡಿ ಮಾತ್ರ. ಅದು 4-5 ಜನ ಯೂಸ್ ಮಾಡಿರ್ತಾರೆ ಅಂದರೆ ಕಷ್ಟ. ಇದು ನನಗೆ ಯಾವುದೋ ಟೆಸ್ಟೆಡ್ ಗಾಡಿ ಸಿಕ್ಕಿರೋ ಥರ ಫೀಲ್ ಆಗ್ತಿದೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕಳಪೆ ಕಾಮಗಾರಿ, ಕಳಪೆ ಪ್ರಪಂಚ, ಎಲ್ಲ ಮೋಸ. ಆವಾಗೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡ್ರೆ ಪ್ರಾಬ್ಲಮ್ ಬರೋದು. ಇವಾಗ ಫಸ್ಟ್ ಹ್ಯಾಂಡ್ ಗಾಡಿಲೇ ಪ್ರಾಬ್ಲಮ್. ಇವನು ಯಾರ ಇವನು ಒಬ್ಬೊಬ್ಬರನ್ನ ಕರ್ಕೊ ಹೋಗಿ ನಮ್ಮ ಹತ್ರ ಯಾರೂ ಇಲ್ಲ. ಇವನು ಇಬ್ಬಿಬ್ಬರನ್ನ ಕರ್ಕೊ ಹೋಗ್ತಾನೆ ಪೂರ. तुमसे ना हो पाएगा. ಹಲೋ ಗಾಯ್ಸ್, ಏನು ಮಾತಾಡೋಕ್ಕೆ ಬರೋಲ್ಲ ಅಂತ ಏನೇನೋ ಮಾತಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ಸಾರಿ. ಇಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ. ಇದಕ್ಕೆ ಒಳ್ಳೆ ಸಪೋರ್ಟ್ ಸಿಕ್ಕರೆ ನಿಜವಾಗ್ಲೂ ಇದಕ್ಕಿಂತ ಬೆಟರ್ ಆಗಿರೋ ವೀಡಿಯೋ ಕ್ವಾಲಿಟಿ ಕೊಡ್ತೀನಿ. ಇದು 2K 60 FPS ರೆಕಾರ್ಡ್ ಆಗ್ತಿದೆ. ಹೇಗಿದೆ ನೋಡಿ ಗಾಯ್ಸ್. ನಮ್ಮ ಏರಿಯಾ ಚೆನ್ನಾಗೇ ಇದೆ, ಬಟ್ ರೋಡ್ ಚೆನ್ನಾಗಿಲ್ಲ. ಮುಂದೆ ಹೋಗ್ತಾ ರೋಡ್ ನೋಡ್ಬಿಡಿ. ಹಾಗೆ ರೋಡೇ ಹಾಕಿಲ್ಲ. ನನ್ನ ಮಕ್ಕಳ ಒಂದು ಕೆಲಸನೇ ಮಾಡಿಲ್ಲ. ನೀರು ಹಾಕಿಲ್ಲ, ಕಾಫಿ ಕೊಡ್ತೀರಾ ತಣ್ಣಗಿರುತ್ತೆ, ಕಸ ಕೊಡ್ಸಲ್ಲ, ಕುದುರೆಗೆ ಹುಲ್ಲು ಹಾಕಲ್ಲ, ಅದು ಲದಿನೇ ಹಾಕಿಲ್ಲ.
ಮಳೆ ಬಂದ್ರಂತೂ ಸ್ವಿಮ್ಮಿಂಗ್ ಪೂಲ್ ಆಗಿರುತ್ತೆ ಇದು, ಬಟ್ ಸ್ವಿಮ್ಮಿಂಗ್ ಪೂಲ್ ಕಲರ್ ಇರಲ್ಲ ನೀರು. ನನ್ನ ಗಾಡಿ ಅದ್ರ ಮೇಲೆ ಹೋಗ್ಬಿಟ್ಟು ಸೇಮ್ ನೆಟ್ಟಿಲಿ ಟಿಲ್ಲರ್ ಹೊಡ್ಸಂಗಾಗುತ್ತೆ. ನೆಟ್ಟಿ ಗದ್ದೆಯಲ್ಲಿ ಟಿಲ್ಲರ್ ಓಡಿಸೋದು ಒಂದೇ, ಈ ರೋಡಲ್ಲಿ ನನ್ನ ಗಾಡಿ ಓಡಿಸೋದು ಒಂದೇ. ಫುಲ್ ಹಿಂದ್ಗಡೆ ಚಿತಾಲ್ ಪತಾಲ್ ಕೆತ್ತ ಇರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ಇದೇ ನಮ್ಮ ಮನೆ, ಬಟ್ ಇದು ಲೀಸಲ್ಲಿರೋದು, ಓನ್ ಬಿಲ್ಡಿಂಗ್ ಅಲ್ಲ. ಇದೇ ಗೈಸ್ ನನ್ನ ಗಾಡಿ, ಒಂದ್ಸರಿ ನೋಡ್ಕೊಬಿಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಹೇಗಿದೆ ನನ್ನ ಬಟರ್ಫ್ಲೈ? ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್. ಗಿರಿ ರಕ್ತರು